NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮತ್ತೆ ರೋಡಿಗಿಳಿದು ಗಲಾಟೆಗೆ ಇಳಿದ ಯಶ್ ತಾಯಿ, ಬೋರ್ಡ್ ಕಿತ್ತು ಹಾಕಿ ಮತ್ತೆ ಕಾಂಪೌಂಡ್ ಹಾಕಲು ಬಂದ ನಿರ್ಮಾಪಕಿ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಮತ್ತೆ ಜೀವಂತವಾಗಿದೆ. ನಿರ್ಮಾಪಕಿ ಆಗಿರುವಂತಹ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ವಿವಾದಿತ ಜಾಗದಲ್ಲಿ ಮತ್ತೆ ಕಾಂಪೌಂಡ್ ಹಾಕೋದಕ್ಕೆ ಮುಂದಾಗಿದ್ದು, ಇದು ವಿವಾದಕ್ಕೆ ಕಾರಣ ಆಗಿದೆ. ಈ ಕುರಿತಾಗಿ ಯಶ್ ಅವರ ತಾಯಿ GPA ಹೋಲ್ಡರ್ ದೇವರಾಜ್ ನಡುವೆ ಭಾರಿ ಜಗಳಗಳು ಆಗಿರುವಂತದ್ದು. ವಿದ್ಯಾನಗರದಲ್ಲಿರುವಂತಹ ಯಶ್ ಮನೆಯ ಪಕ್ಕದಲ್ಲಿರುವಂತಹ ಸೈಟ್ ಮತ್ತೊಮ್ಮೆ ವಿವಾದಕ್ಕೆ ಕಾರಣ ಆಗಿದೆ. ಈ ಹಿಂದೆ ದೇವರಾಜ್ ಪುಷ್ಪಾ ಅರುಣ್ ಕುಮಾರ್ ಹಾಕಿದ್ದಂತಹ ಕಾಂಪೌಂಡ್ ಅನ್ನ ತೆರವು ಮಾಡಿದ್ರು. ಈಗ ಮತ್ತೆ ಕಾಂಪೌಂಡ್ ಹಾಕೋದಕ್ಕೆ ಪುಷ್ಪಾ ಅರುಣ್ ಕುಮಾರ್ ಮುಂದಾಗಿದ್ರು. ಅಕ್ರಮ ಪ್ರವೇಶವನ್ನ ಮಾಡಿದ್ದಾನೆ ಅಂತ ಹೇಳಿ ದೇವರಾಜ್ ವಿರುದ್ಧ ಯಶ್ ತಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೋರ್ಟ್ ನ ಆದೇಶ ಇದೆ ಅಂತ ಹೇಳಿ ಯಶ್ ಅವರ ತಾಯಿ ಹಾಕಿದಂತಹ ಕಾಂಪೌಂಡ್ ಅನ್ನ GPA ಹೋಲ್ಡರ್ ದೇವರಾಜು ಒಡೆದು ಹಾಕಿದ್ರು. ಆದ್ರೆ 6 ವರ್ಷದ ಹಿಂದೆ ಸೈಟ್ ಖರೀದಿ ಮಾಡಿದ್ದೇವೆ ಅಂತ ಹೇಳಿರುವಂತಹ ಪುಷ್ಪಾ ಅರುಣ್ ಕುಮಾರ್ ಅವರು ಇದೇ ಕಾರಣಕ್ಕೆ ಕಾಂಪೌಂಡ್ ಅನ್ನ ಹಾಕಿದ್ದೇವೆ ಅಂತ ಹೇಳಿದ್ರು. ಆದ್ರೆ ಅದನ್ನ ಒಡೆದು GPA ಹೋಲ್ಡರ್ ದೇವರಾಜು ತಂತಿ ಬೇಲಿಗಳನ್ನ ಹಾಕಿದ್ರು. ನಿನ್ನೆ ಮತ್ತೆ ದೇವರಾಜ್ ಹಾಕಿದ್ದಂತ ತಂತಿ ಬೇಲಿಯನ್ನ ಯಶ್ ತಾಯಿ ತೆರವುಗೊಳಿಸಿದ್ದಾರೆ. ಮತ್ತೆ ಸೈಟ್ಗೆ ಕಾಂಪೌಂಡ್ ಹಾಕೋದಕ್ಕೆ ಪುಷ್ಪಾ ಅವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಆದೇಶ ಇದೆ ಅಂತ ಹೇಳಿ ದೇವರಾಜು ಹಾಕಿದಂತಹ ಬೋರ್ಡ್ ಅನ್ನ ಪುಷ್ಪಾ ಅವರು ಕಿತ್ ಹಾಕಿದ್ದಾರೆ. ಇದೇ ವೇಳೆ ಮನೆ ಮುಂದೆ ಬಂದಂತಹ ದೇವರಾಜ್ಗೆ ಯಶ್ ಅವರ ತಾಯಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವುದೋ ಜಾಗಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ತಂದಿದ್ದೀಯಾ? ನೀನು ಬಂದು ಇಲ್ಲಿ ರೌಡಿಸಂ ಮಾಡ್ತಿದ್ಯಾ? ನಾನು ಇದೇ ಊರಿನ ಮಗಳು, ನನ್ನನ್ನ ಹೆದರಿಸೋದಕ್ಕೆ ಬರಬೇಡ, ಈ ರೀತಿಯಾಗಿ ಆವಾಜನ್ನ ಹಾಕಿದ್ದಾರೆ. ಇದು ನಮ್ಮ ಜಾಗ, ನಾನು ಖರೀದಿ ಮಾಡಿದ್ದೇನೆ, ಕೋರ್ಟ್ನ ಆದೇಶ ಇರೋದಿದ್ರೆ ನ್ಯಾಯಾಲಯದ ಮೂಲಕ ಬಾ ಅಂತ ಹೇಳಿ ಪುಷ್ಪಾ ಅರುಣ್ ಕುಮಾರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಯಶ್ ಅವರು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದ್ರೆ ಯಶ್ ಅವರ ತಾಯಿ ಮಾತ್ರ ಬೀದಿಗಿಳಿದು ರಂಪಾಟ ಮಾಡೋದನ್ನ ನಿಲ್ಲಿಸುವಂತೆ ಕಾಣ್ತಾ ಇಲ್ಲ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.